ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಯಾರಾದರೂ ಒಂದು ಕ್ಲಾಸ್ ಆಗಿ ಮಾಸ್ ಆಗಿರೋಂಥ ಯಾರಾದರೂ RX 100 ಬೈಕ್ ಹುಡುಕ್ತಾ ಇದ್ರೆ ನೋಡಿ ವೀಕ್ಷಕರೇ, ಒಂದು ಗಾಡಿ ಫುಲ್ ರಿಸ್ಟೋರ್ ಆಗಿರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ಅದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋಂಥ ಒಂದು ಗಾಡಿ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರ ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಓಕೆ, ಯಾವ್ದು ಮಾಡಲಿ ಸರ್ ಇದು? ಸರ್ 1995 ಮಾಡಲ್ ಸರ್ ಅದು. 1995? ಹೌದು ಸರ್. ಓನರ್ ಎಷ್ಟಾಗಿದೆ ಸರ್? ಸರ್ ಅದು ಓನರ್ 7th ಏನಾಗಿದೆ ಸರ್. 7 ಆಗಿದ್ದಾರಾ? ಹೌದು. ಓಕೆ, 16 ಪಾಸಿಂಗ್ ಅಂದರೆ ಚಿತ್ರದುರ್ಗ ಸರ್ ಅದು ಪಾಸಿಂಗ್. ಓಕೆ, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್? ಸರ್ 10ನೇ ತಾರೀಕು 6ನೇ ತಿಂಗಳ 2030 ಮಟ್ಟ FC ಇದೆ. ಹಾಂ. ಇನ್ಸೂರೆನ್ಸು, ಪೊಲ್ಯೂಷನ್. ಹಾಂ. ಆಮೇಲೆ ಗಾಡಿ ಬಂದು ಫುಲ್ ರಿಜಿಸ್ಟರ್ ಸರ್. 1,20,000 ರೂಪಾಯಿ ಕೊಟ್ಟಿರೋದು. ಹಾಂ ಹಾಂ. 34,000 ರೂಪಾಯಿ ಬರೀ ಬೋರ್ ಇದೆ ಅದ್ರಾಗೆ. ಅದೇ ಮಾಡಲಿಂದು ಒರಿಜಿನಲ್ ಬೋರ್, ಆಟೋಮೊಬೈಲ್ಸ್ ಬೋರ್ ಇಲ್ಲ. ಓಕೆ. ಆಟೋಮೊಬೈಲ್ಸ್ ಬೋರ್ 10,000ಗೆ ಸಿಗತ್ತೆ. ಹ್ಞೂ. ಬಟ್ ಅದ್ರಾಗ ಬೀಟ್ ಬರಲ್ಲ ಅಂತ ಇದೇ ಬೋರ್ ತೊಗೊಂಡು ರೆಡಿ ಮಾಡ್ತಿದ್ವಿ. ಅದು ಪಿಟ್ ಟು ಪಿಂಟ್ ರೆಡಿ ಇದೆ ಸರ್. ಪ್ರೊಜೆಕ್ಟರ್, ಲೈಟ್, ಬ್ಯಾಟ್ರಿ ಎಲ್ಲ ರೆಡಿ ಇದೆ ಗಾಡಿ. ಓಕೆ, ಅಂದರೆ ಫುಲ್ ರಿಜಿಸ್ಟರ್ ಆಗಿದೆ ಬೈಕು? ಫುಲ್ ರಿಜಿಸ್ಟರ್. ಎದ್ರಾಗ ಏನು ನೋಡಂಗಿಲ್ಲ ಅದ್ರಾಗ. ಹ್ಞೂ ಹ್ಞೂ ಹ್ಞೂ. ಲೈನರ್, ಬ್ರೇಕ್, ಕ್ಲಚ್ ಪ್ಲೇಟ್ಸ್ ಎಲ್ಲ. ಓಕೆ, ಈಗ ಗಾಡಿ ತೊಗೊಂಡು ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು? ಸೀದಾ ಓಡಿಸ್ಬೇಕು ಸರ್. ಯಾವುದಾದ್ರೂ ದೇವಸ್ಥಾನ ತೊಗೊಂಡೋಗ್ಬೇಕು, ಪೂಜೆ ಗೀಜಿ ಮಾಡಿಸ್ಕೋಬೇಕು, ಗಾಡಿ ರನ್ ಮಾಡ್ಬೇಕು ಸರ್. ಟಿಒ ಮಾತ್ರ ರೆಸ್ಪಾನ್ಸ್ ಫುಲ್. ಓಕೆ ಓಕೆ, ಈಗ ಗಾಡಿ ಇರೋದಲ್ಲಿ ಸರ್ ಇದು? ಸರ್ ಇದು ಬಂದು ದಾವಣಗೆರೆ ಸರ್, RT ಆಫೀಸ್. ದಾವಣಗೆರೆ RT ಆಫೀಸ್ ಹತ್ರನಾ? RT ಆಫೀಸ್ ಹತ್ರ. ಓಕೆ, ರೇಟ್ ಏನು ಹೇಳ್ತಾರೆ ಗಾಡಿಗೆ? ಸರ್ 175 ಅಂತೀನಿ ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಬಿಡ್ತೀನಿ. 1,75,000 ಹೇಳ್ತಿದ್ರಾ? ಸ್ವಲ್ಪ ಬಂದಾಗ ಕಡಿಮೆ ಮಾಡಿ ಕೊಡ್ತೀರಾ? ಹ್ಞೂ ಸರ್, ಕಡಿಮೆ ಮಾಡಿ ಕೊಡ್ತೀನಿ, ಮಾಡ್ತೀನಿ. ಓಕೆ ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್? ಏನು ಸರ್? ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹ್ಞೂ ಇದೆ ಸರ್, ನನ್ನ ಕಾಂಟ್ಯಾಕ್ಟ್ ನಂಬರ್. ಸರಿ ಸರ್, ಓಕೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ನಾವು ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಹಾಕಿರ್ತೀವಿ, ಅವ್ರಿಗೆ ಮಾಡ್ಕೊಳ್ಳಿ. ಈ ನಂಬರ್ಗೆ ಕಾಲ್ ಮಾಡಿಬಿಡಿ, ನಾವು ರಿಸೀವ್ ಮಾಡಲ್ಲ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಏನಾದರೂ ಹೇಳೋದಿತ್ತು ಕೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು.